ಈ ಚಿಕನ್ ಸಾರು ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಇದನ್ನ ಇಡ್ಲಿ ಜೊತೆಗ್ ತಿಂದೆ. ಆಹಾ, ಎಷ್ಟ್ ಚೆನ್ನಾಗಿತ್ತು. ನಿಮಗ್ ಶೇರ್ ಮಾಡ್ಲೇಬೇಕು ಅಂತ ತಗೊಂಡ್ ಬಂದಿದೀನಿ. ನನ್ ಮಗ ಇದನ್ನ ಪರೋಟ ಜೊತೆ ಚೆನ್ನಾಗಿರುತ್ತೆ ಮಮ್ಮಿ ಅಂದ್ರು. ಸೊ ಅವ್ರಿಗೆ ಪರೋಟ ಜೊತೆ ಕೊಟ್ಟಿದೀನಿ. ಎಂಥ ಚೆನ್ನಾಗಿತ್ತು, ಟೇಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ 120 ಆಗಿ ರೂಮ್ಗಳು ಮಾಡ್ಕೊಂಡಿರೋರು, ಗ್ರೂಪಲ್ ರೂಮ್ಗಳು ಮಾಡ್ಕೊಂಡಿರೋರು ಅಂತವ್ರಿಗೆಲ್ಲ ಹೇಳಿ ಮಾಡಿಸಿದ ರೆಸಿಪಿ. ತುಂಬಾ ಈಸಿ ಕೂಡ. ಬನ್ನಿ ಶುರು ಮಾಡೋಣ. ಈ ರೆಸಿಪಿ ಶುರು ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಪ್ರಭಾ ಬರೋ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಇನ್ಸ್ಟಂಟ್ ಚಿಕನ್ ಕರಿ. ಮೊದ್ಲಿಗೆ 2 ಈರುಳ್ಳಿ ತಗೊಂಡು ಈ ತರ ಉದ್ದುದ್ದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ. 10 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಈ ಸಾರು. ಸ್ವಲ್ಪ ತೆಂಗಿನಕಾಯಿ ತಗೊಳ್ಳಿ. ತೆಂಗಿನಕಾಯಿ ತೊಳೆದು ಚೆನ್ನಾಗಿ ಸಣ್ಣಗೆ ಈ ತರ ತೆಳುವಾಗಿ ಹೆಚ್ಚಿಟ್ಕೊಳ್ಳಿ. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1-2 ಇಂಚಿನ ಚಕ್ಕೆ ಪೀಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 2 ಏಲಕ್ಕಿ, 8 ಲವಂಗ, ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಚಮಚ ಕಾಳುಮೆಣಸು, ಅರ್ಧ ಚಮಚ ಶಾಜೀರ. ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ. ಇದಕ್ಕೆ 2 ಟೊಮೆಟೊ ಕೂಡ ಹೆಚ್ಚಾಕೋಣ. ಇದಕ್ಕೆ ಒಂದು ಚಿಕ್ಕ ಟೀ ಸ್ಪೂನ್ ಅಲ್ಲಿ ಅರಿಶಿಣದ ಪುಡಿ ಹಾಕ್ತೀನಿ. 2 ಟೀ ಸ್ಪೂನ್ ಧನಿಯಾ, 1.5 ಚಮಚ ಖಾರದ ಪುಡಿ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ, ಪೆಪ್ಪರು ಹಾಗೆ ಲವಂಗ ಎಲ್ಲ ಹಾಕಿರ್ತೀವಿ, ಅದು ಖಾರ ಆಗುತ್ತೆ. ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರೋಣ. ಇದನ್ನ ಮೊದಲು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಬೇಕು, ಆಮೇಲೆ ನಾರ್ಮಲ್ ಆಗಿ ಗ್ರೈಂಡ್ ಮಾಡ್ಬೇಕು. ಇದು ಸ್ವಲ್ಪನೂ ನೀರ್ ಹಾಕೋದೇನ್ ಬೇಕಾಗಿಲ್ಲ, ಯಾಕಂದ್ರೆ ಟೊಮೆಟೊ ಈರುಳ್ಳಿದೆ ನೀರು ಬೇಕಾದಷ್ಟಾಗುತ್ತೆ. ನೋಡಿ, ಈಗ ನೀರ್ ಹಾಕ್ದೆ ರುಬ್ಬಿರತ್ತ ಮಸಾಲೆ ಎಷ್ಟು ಗಟ್ಟಿಯಾಗಿರುತ್ತೆ ನೋಡಿ. ಹೀಗಿರುತ್ತೆ, ಇಷ್ಟು ಸಾಕು. ತುಂಬಾ ತರಿಯಾಗೂ ಬೇಡ, ತುಂಬಾ ನುಣ್ಣಗೂ ಬೇಡ, ಇಷ್ಟಿದ್ರೆ ಸಾಕು. ಈಗ ಒಗ್ಗರಣೆ ಮಸಾಲೆ ತೋರಿಸ್ತೀನಿ. ಅರ್ಧ ಈರುಳ್ಳಿ, 2 ಒಣಮೆಣಸಿನ್ಕಾಯಿ ಮುರಿದಿದ್ದು, ಸ್ವಲ್ಪ ಕರಿಬೇವು, 2 ಲವಂಗದ ಎಲೆ, ಅರ್ಧ ಕೆಜಿ ಚಿಕನ್ ತೊಳೆದು ತಂದಿಟ್ಟಿದೀನಿ. ಸ್ಟವ್ ಮೇಲೆ ಚಿಕ್ಕದೊಂದು ಕುಕ್ಕರ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಎಲ್ಲ ಮಸಾಲೆ ಒಟ್ಟಿಗೆ ಇದಕ್ಕೆ ಹಾಕ್ಬಿಡ್ತೀನಿ. 1-2 ನಿಮಿಷ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಹುರಿತೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಅದನ್ನ ಹುರಿಬೇಕು. ಕೈ ಬಿಡ್ದಂಗ್ ಹುರಿತಾ ಇರಿ, ಇಲ್ಲಾಂದ್ರೆ ಸೀದೋಗುತ್ತೆ. 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಅದರಿಂದ ಅರೋಮ ತುಂಬಾ ಚೆನ್ನಾಗಿರುತ್ತೆ ಸಾರಿಂದು. ಮತ್ತೆ 1-2 ನಿಮಿಷ ಚೆನ್ನಾಗಿ ಕೆದಕ್ಬೇಕು. ಈಗ ರುಬ್ಬಿದ ಮಸಾಲೆ ಹಾಕ್ಬಿಡೋಣ. ಈಗಲೇ ನೀರ್ ಹಾಕಕ್ ಹೋಗ್ಬಿಡಿ, ಬರೀ ಮಸಾಲೆದನ್ನೇ 1-2 ನಿಮಿಷ ಚೆನ್ನಾಗಿ ಅದನ್ನ ತಳ ಹತ್ತದಂಗೆ ಹುರ್ಕೋಬೇಕು. 2 ನಿಮಿಷ ಬರೀ ಮಸಾಲೆ ಹುರಿಬೇಕು, ನೀರ್ ಹಾಕ್ಬೋದಲ್ಲ ಅಂತ ನೀವ್ ಅನ್ಕೋಬಹುದು. ಹಸಿ ಈರುಳ್ಳಿ ವಾಸನೆ ಹೋಗಲ್ಲ. ಅದಕ್ಕೆ ಈರುಳ್ಳಿ ವಾಸನೆ ಎಲ್ಲ ಹೋದ್ಮೇಲೆ 1 ಸ್ಪೂನ್ ಉಪ್ಪು ಹಾಕ್ತೀನಿ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ವಾಸನೆ ಎಲ್ಲ ಹೋಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಮಿಕ್ಸಿ ತೊಳೆದಿದ್ ನೀರ್ ಸ್ವಲ್ಪ ಹಾಕೊಳ್ತೀನಿ. ಹಾಗೇನೆ ತೊಳೆದಿಟ್ಟಿದ್ದಂತ ಚಿಕನ್ ಕೂಡ ಹಾಕೊಳ್ತೀನಿ. ಮಸಾಲೆ ಜೊತೆನಲ್ಲಿ ಚಿಕನ್ 1-2 ನಿಮಿಷ ಹುರಿದ್ಬಿಟ್ಟು, ನಿಮ್ಗೆ ಸಾರು ಎಷ್ಟು ತಿಳಿ ಆಗ್ಬೇಕು ಅಷ್ಟು ನೀರ್ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ಟೇಸ್ಟ್ ನೋಡ್ಕೊಳ್ಳಿ. ಯಾವ್ದು ಕಡಿಮೆ ಇರುತ್ತೋ ಅದು ಹಾಕೊಂಡು ಮುಚ್ಚಳ ಮುಚ್ಚಿ 2 ವಿಜಲ್ ಕೊಟ್ರೆ ನಮ್ಮ ಚಿಕನ್ ಕರಿ ರೆಡಿ. ವಿಜಲ್ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಕುಕ್ಕರ್ ತಣ್ಣಗಾಗೋವರೆಗೂ ವೇಟ್ ಮಾಡ್ಬೇಕು. ಮಧ್ಯದಲ್ಲೇ ಏನಾದ್ರೂ ನಾವು ವಿಜಲ್ ತೆಗೆದ್ಬಿಟ್ರೆ ಮತ್ತೆ ಚಿಕನ್ ಒಂಥರ ಹಾರ್ಡ್ ಆಗ್ಬಿಡುತ್ತೆ. ಸೊ ಕುಕ್ಕರ್ ಎಲ್ಲ ವಿಜಲ್ ಬಿಡೋವರೆಗೂ ವೇಟ್ ಮಾಡಿ. ಯಾತಕ್ಕೆ ಹೇಳಿದೆ ಅಂದ್ರೆ ಬೇಗ ನೋಡೋ ಅಂತ ಕಾತರ ಇರುತ್ತೆ ಹೇಗಾಯ್ತದೆ ಅಂತ. ಸ್ವಲ್ಪ ಅರ್ಜೆಂಟಿಗೂ ಕುಕ್ಕರ್ ಮೇಲೆ ನೀರ್ ಹಾಕ್ಬಿಟ್ಟು ಓಪನ್ ಮಾಡ್ಬಿಡ್ತಾರೆ, ಅಂತ ಸಮಯದಲ್ಲಿ ಸಾರ್ ಕೆಟ್ಟೋಗುತ್ತೆ. ಅಂದ್ರೆ ಚಿಕನ್ ಎಲ್ಲ ಹಾರ್ಡ್ ಆಗ್ಬಿಡುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಹೂ ತರ ಆಗಿದೆ ಚಿಕನ್. ನಾನ್ ಆಕ್ಚುಲಿ ಮಾಡಿದ್ದು ಇದು ಇಡ್ಲಿ ಜೊತೆಗೆ ಅಂತ, ಆದ್ರೆ ನನ್ ಮಗ ಅವರು ಪರೋಟ ಬೇಕು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪರೋಟ ಕೇಳಿದ್ರು. ಹಾಗಾಗಿ ನಾನು ಮಾರ್ನಿಂಗ್ ಫ್ರೆಶ್ನೆಸ್ ಅವರ ಪರೋಟ ತಂದಿಟ್ಟಿರ್ತೀನಿ ಯಾವಾಗ್ಲೂ ಮನೆಯಲ್ಲಿ. ಅಂದ್ರೆ ಅಕೇಶನ್ ಆಗಿ ಯಾರಾದ್ರೂ ಬಂದಾಗ ಸಡನ್ ಹಾಗೆ ಕಳಿಸ್ಬಾರ್ದು ಅಂದಾಗ ಈ ತರ ಬಿಸಿ ಮಾಡಿ ಮಾಡ್ಕೊಡಕ್ಕೋಸ್ಕರ ತಂದಿಟ್ಕೊಂಡಿರ್ತೀನಿ ಅಷ್ಟೇ. ಇದು 80 ರುಪೀಸ್ಗೆ 10 ಪರೋಟ ಬರುತ್ತೆ. ನಾನ್ ಮಾಡಿದ್ದಿನ ನಿಮಗ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಆದ್ರೆ ಹಾಗಂತ ನೀವು ರೆಡಿಮೇಡ್ ತಂದು ತಿನ್ನೋ ಅಭ್ಯಾಸ ಮಾಡ್ಕೋಬೇಡಿ ದಯವಿಟ್ಟು. ಅಪರೂಪಕ್ಕೆ ಯಾವಾಗಾದ್ರೂ ಒಂದ್ಸತಿ ಸ್ಟ್ರೈನ್ ಆದಾಗ ಅಥವಾ ಮಾಡಕ್ ಬೇಜಾರಾದಾಗ ಹುಷಾರಿಲ್ದೆ ಇರುವಾಗ ಓಕೆ.
ಫ್ರೆಂಡ್ಸ್, ನಿಮ್ಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳೋದನ್ನ ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.